ಹಲೋ ನಮಸ್ಕಾರ. ಕರ್ನಾಟಕದಲ್ಲಿ ಬಹಳ ಹಾಟ್ ನ್ಯೂಸ್. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಾಳೆ ಗುರುವಾರ ದೇಶದಾದ್ಯಂತ ಬಕ್ರೀದ್ ಹಬ್ಬದ ಸಂಭ್ರಮ. ಬಕ್ರೀದ್ ಹಬ್ಬ ಅಂದ್ರೇನೆ ತ್ಯಾಗ ಬಲಿದಾನದ ಸಂಕೇತ. ಸಿದ್ದರಾಮಯ್ಯನವರು ಬಕ್ರೀದ್ ಹಬ್ಬದ ದಿನವೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಗಾದಿಗೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ, ಅರ್ಹತೆ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯನವರು ಈ ದುರಿತ ಸ್ಥಿತಿಯಲ್ಲಿ ರಾಜೀನಾಮೆ ಕೊಡಬೇಕಾ, ಅದರ ಪರಿಣಾಮವೇನು, ಅದನ್ನು ಮಾತಾಡೋಣ. ನಾಳೆ 100ಕ್ಕೆ 100 100% ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತಾನೆ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯ ವಲಯದಲ್ಲೂ ಡಿ.ಕೆ. ವಲಯದಲ್ಲೂ ಕೂಡ ಹೆಚ್ಚು ಕಮ್ಮಿ ಈ ಚರ್ಚೆ ಫಿಕ್ಸ್ ಆಗಿದೆ. ಇದು ಪಕ್ಕಾ ಸತ್ಯ ಅಂತ ನಾನು ಎರಡೂ ಕಡೆನೂ ಮಾತಾಡಿದೆ. ನನಗೆ ಎರಡೂ ಬದಿ ಅನ್ನೋದಕ್ಕೆ ಬಹಳ ಕಷ್ಟ. ಸಿದ್ದರಾಮಯ್ಯ ಬಣ, ಡಿ.ಕೆ. ಬಣ, ಈ ಬಣ ಯಾಕೆ? ಸಿದ್ದರಾಮಯ್ಯನವರ ಅಭಿಮಾನಿಗಳು, ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು, ಓಕೆ. ಬಣ ಬೇಡ. ಬಣ ಅಂತ ಬಂದಾಗ ಸ್ಪ್ಲಿಟ್, ಅದು ಒಳ್ಳೆ ಲಕ್ಷಣನೂ ಅಲ್ಲ ಪಾರ್ಟಿಗೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರ ಎಫರ್ಟಿಂದ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಬೇರೆ ಬೇರೆ ನಾಯಕರುಗಳ ವೈಯಕ್ತಿಕ ವರ್ಚಸ್ಸು ಕೂಡ ಇಲ್ಲಿ ಕೆಲಸ ಮಾಡಿದೆ. ಕಾರ್ಯಕರ್ತರ ಪರಿಶ್ರಮ ಮತ್ತು ಮೂರನೇ ಶಕ್ತಿಯ BJPಯ ಕೋಮುವಾದಿ ರಾಜಕಾರಣದ ವಿರುದ್ಧ ಮಾತಾಡಿಕೊಂಡು ಬಂದಂಥ ನಮ್ಮಂಥವರು ಕೂಡ. ಎನಿವೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪಾತ್ರ ಬಹಳ ದೊಡ್ಡದಿದು. ಸಿದ್ದರಾಮಯ್ಯನವರಿಗೆ ಇರುವಂತಹ ವೈಯಕ್ತಿಕವಾದಂತಹ ರಾಜ್ಯದಾದ್ಯಂತ ಇರುವಂತಹ ವರ್ಚಸ್ಸು, ಡಿ.ಕೆ. ಶಿವಕುಮಾರ್ ಅವರ ಸಂಘಟನೆ, ಇವೆರಡು ಬೆರೆತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ಡೇ ಒನ್ನಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಹೊರಟಿದ್ದು. ಕಡೆಗೆ 2.5 ವರ್ಷದ ಒಪ್ಪಂದ ಆಯ್ತಂತೆ ಅನ್ನುವಂಥ ಚರ್ಚೆ ಬಂತು. 2.5 ವರ್ಷ ಆಗ್ತಿದ್ದ ಹಾಗೆ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ CM ಪಟ್ಟದ ಚರ್ಚೆ ಶುರುವಾಯಿತು. ಬೆಂಗಳೂರು ಡೆಲ್ಲಿ ಓಡಾಟಗಳು, ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಸಂಚಲನ ಚಟುವಟಿಕೆಗಳು ಶುರುವಾದವು. ಅದಾದಮೇಲೆ ದೇವರಾಜ ಅರಸು ಅವರ ಆಡಳಿತದ ಅವಧಿ ಏನಿತ್ತು ಅದನ್ನು ದಾಟಿದ ಮೇಲೆ ಒಂದು ಬಡ್ಜೆಟ್ನ ಮಂಡಿಸಿದ ಮೇಲೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ಶುರುವಾಯಿತು. ಅದು ಮುಗೀತು. ಅಲ್ಲಿಗೆ ವಿರೋಧಿಗಳು ಕೂಡ ಡಿ.ಕೆ. ಶಿವಕುಮಾರ್ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅನ್ನುವಂತಹ ವಿಡಂಬನೆ, ವ್ಯಂಗ್ಯದ ಏಗಳನ್ನು ಬಿಡೋದಕ್ಕೆ ಶುರು ಮಾಡಿತು. ಈಗ ಒಂದು ನಂಬಲರ್ಹವಾದ ಸುದ್ದಿಯ ಮೂಲದಿಂದ ಬಂದ ಮಾಹಿತಿ ಏನು ಅಂದರೆ, ಹೆಚ್ಚು ಕಮ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇರುವಂತಹ ಸುದ್ದಿ ಮತ್ತು ಚರ್ಚೆ ಏನಂದರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಫಿಕ್ಸ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ನಾಳೆ ಬಕ್ರೀದ್ ಹಬ್ಬ, ನಾಳೆನೇ ರಾಜೀನಾಮೆ ಕೊಡ್ತಾರೆ. ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ. ಬಕ್ರೀದ್ ಹಬ್ಬದ ದಿನವೇ ಸಿದ್ದರಾಮಯ್ಯನವರು ತಮ್ಮ ಪಟ್ಟವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಆ ಕುರ್ಬಾನಿಯ ಮುಖ್ಯ ಅರ್ಥಗಳಲ್ಲಿ ಒಂದಾಗಿರುವಂತಹ ವಿಧೇಯತೆ, ಹೈಕಮಾಂಡ್ಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಸಹಾನುಭೂತಿ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾರ್ತಾ ಇದ್ದಾರೆ. ಬಕ್ರೀದ್ ದಿನವೇ ಅವರ ತ್ಯಾಗ, ಪದವಿ ತ್ಯಾಗ, ಪಟ್ಟ ತ್ಯಾಗ ಅನೇಕ ಅರ್ಥಗಳನ್ನು ಕೊಡ್ತದೆ. ದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ತುಂಬ ಚಿಂತಾಜನಕ ಇದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳ ಗೆದ್ಕೊಂಡಿದೆ, ತೆಲಂಗಾಣದಲ್ಲಿದೆ. ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಏನಂತ ಪ್ರಭಾವವನ್ನು ಕಳ್ಕೊಂಡಿಲ್ಲ. ಪ್ರಾದೇಶಿಕ ಪಕ್ಷಗಳ ದರ್ಬಾರ್ ಜಾಸ್ತಿ ಇದ್ದರೂ ಕೂಡ ಕಾಂಗ್ರೆಸ್ ಸ್ವಲ್ಪ ಗಟ್ಟಿಯಾಗಿ ಉಸಿರಾಡ್ತಿರೋದೆ ಸೌತ್ ಇಂಡಿಯಾದಲ್ಲಿ. BJP ಅದೂ ಇಲ್ಲ. ಸೌತ್ ಇಂಡಿಯಾದಲ್ಲಿ ಒಟ್ಟಾರೆ 862 ಕ್ಷೇತ್ರಗಳಲ್ಲಿ, ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ಓದಿದ್ದೆ, 86 ಕ್ಷೇತ್ರಗಳು ಮಾತ್ರ BJP ಇರೋದು. ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನಗಳನ್ನು ಇಲ್ಲಿ ಪಡ್ಕೊಂಡಿದೆ ಮತ್ತು ಪ್ರಾದೇಶಿಕ ಪಕ್ಷಗಳ ದರ್ಬಾರ್ ಕೂಡ ಜಾಸ್ತಿ ಇದೆ. ಆದರೆ ದೇಶದಾದ್ಯಂತ ನಿಮ್ಮ ಉತ್ತರ ಕಡೆ ಹೋಗ್ಬಿಟ್ರೆ BJP ಪಾರುಪತ್ಯ ಜಾಸ್ತಿ ಇದೆ. ಭಾಳ ಬಲಿಷ್ಠವಾದ ಪಕ್ಷ ಸಂಘಟನೆಯಾಗಿ ಬೆಳ್ಕೊಂಡಿದೆ. ಕಾಂಗ್ರೆಸ್ಸು ಇಂಡಿಯಾ ಅಲಯನ್ಸು, ಆ ಅಲಯನ್ಸು, ಈ ಅಲಯನ್ಸು, ಆ ಸ್ಪ್ಲಿಟ್ಟು, ಆ ಕಥೆಗಳೆಲ್ಲ ನೋಡ್ಕೊಬಂದು. ಬಟ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದ್ದೆ. BJP ಇಂಡಿಯಾ ಅಲಯನ್ಸು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರ
ಬೆಂಬಲದಿಂದ ಸಾಗ್ತಾ ಇದೆ. ಅದು ಅಲ್ಲೇನಾದರೂ ವ್ಯತ್ಯಾಸಗಳಾಯಿತು ಅಂದರೆ ಸ್ವಲ್ಪ ಸಂಕಟಕ್ಕೆ ಬೀಳುತ್ತಾರೆ. ಅದೇನೇ ಇದ್ರೂ ಕೂಡ ಪಶ್ಚಿಮ ಬಂಗಾಳ ಸೇರಿದಾಗ ಒಂದಿಷ್ಟು ಕಡೆ ಗೆದ್ಕ ಬಂದಿದ್ದಾರೆ. ಆ ಗೆಲುವಿನ ಹಿಂದೆ ಬೇರೆ ಬೇರೆ ಕಾರಣಗಳಿದಾವೆ ಅಂತ ಚರ್ಚೆಗಳಾಗ್ತಿದ್ದಾವೆ. ಅದೇನು ಬೇಕಾದ್ರೂ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಸರಿನಾ? ಸಿದ್ದರಾಮಯ್ಯನವರ ವರ್ಚಸ್ಸೇನು? ಅವರ ನಾಯಕತ್ವ ಏನು? ಕರ್ನಾಟಕದಲ್ಲಿ ಇರುವಂತಹ ನಾಯಕರಲ್ಲಿ, ರಾಜಕಾರಣಿಗಳಲ್ಲಿ ಮೇಲಿನ ಸ್ತರದಲ್ಲಿ ನಿಲ್ಲಬಲ್ಲಂತಹ ಏಕೈಕ ನಾಯಕ ಸಿದ್ದರಾಮಯ್ಯನವರು. 2013ರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಆ 5 ವರ್ಷ ಆಡಳಿತ ನಡೆಸಿದ ವೈಖರಿ ಗಮನಿಸಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ಈಗಿನ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ನನಗೂ ಕೂಡ ಅಂತಹ ತೃಪ್ತಿ ಇಲ್ಲ. ಏನು ಕಾರಣ ಇತ್ತೋ, ಯಾವ ರೀತಿಯ ಒತ್ತಡಗಳಿತ್ತು, ಅಥವಾ ಸಿದ್ದರಾಮಯ್ಯನವರು ಬದಲಾದ್ರ, ಅಥವಾ ಸಿದ್ದರಾಮಯ್ಯನವರಿಗೆ ಅವತ್ತಿನ ವರ್ಚಸ್ಸನ್ನು, ಅವತ್ತಿನ ನಾಯಕತ್ವವನ್ನು ಉಳಿಸ್ಕೊಂಡು ಹೋಗೋಕೆ ಆಗಿಲ್ವಾ? ಅದು ಯಾವ ಚರ್ಚೆಗಳು ಕೂಡ ನಾನು ಈಗ ಮಾಡೋಕ್ಕೆ ಹೋಗಲ್ಲ. ಆದರೆ ಅವತ್ತಿನ ಸಿದ್ದರಾಮಯ್ಯನವ್ರಿಗೂ ಇವತ್ತಿನ ಸಿದ್ದರಾಮಯ್ಯನ ಆಡಳಿತಕ್ಕೂ ಒಂದಿಷ್ಟು ವ್ಯತ್ಯಾಸಗಳು ನಾವು ನೋಡ್ತಾನೆ ಬಂದಿದ್ವಿ. ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಂದಿಷ್ಟು ಹಿಂಜರಿತರ ಒಂದಿಷ್ಟು ಪ್ರಶ್ನೆಗಳು, ಸಾಮಾಜಿಕ ನ್ಯಾಯದ ಹರಿಕಾರ. ಎಷ್ಟು ವಿಡಿಯೋ ಮಾಡಿದ್ದೀನಿ ನಾನು ಜನನಾಯಕ ಅಂತ ಹೇಳ್ಬಿಟ್ಟು ಮಾಡಿದ ಒಂದು ವಿಡಿಯೋ 80 ಲಕ್ಷ ಹೊಡೆಯಿತು. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ, ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ಬದ್ಧತೆ ಮತ್ತು ಅವರ ಸಾಮಾಜಿಕ ನ್ಯಾಯಕ್ಕೆ ಮಿಡಿಯುವಂತಹ ರೀತಿ ರಿವಾಜುಗಳನ್ನು ನೋಡ್ತಾ ಇದ್ದರೆ ಅವರ ಈಕ್ವಲ್ ಆಗಿ ಬೇರೆ ಒಬ್ಬ ರಾಜಕಾರಣಿಯನ್ನು ಕರ್ನಾಟಕದಲ್ಲಿ ಸದ್ಯಕ್ಕೆ ಯಾರೂ ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ವರ್ಚಸ್ಸಿದೆ. ಎಲ್ಲ ಸಮುದಾಯದವರು, ಅಹಿಂದ ವರ್ಗ ಸಂಪೂರ್ಣವಾಗಿ ನಂಬುವಂತಹ, ಒಪ್ಪುವಂತಹ ನಾಯಕತ್ವ ಸಿದ್ದರಾಮಯ್ಯನವ್ರದ್ದು. ಈ ಸಲದ ಅವರ ಆಡಳಿತದ ಬಗ್ಗೆ ನಮಗೆ ಅದೇನೇ ಆಕ್ಷೇಪಗಳಿದ್ರೂ ಕೂಡ ಅವರ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಮೀನಾಮೇಷ ಎಣಿಸುವ ಅಥವಾ ಆಲೋಚಿಸುವ, ಚಿಂತಿಸುವ, ಟೈಮ್ ತೆಗೆದುಕೊಳ್ಳುವ ಸಂದರ್ಭಗಳನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಒಂದಿಷ್ಟು ಪ್ರಶ್ನೆಗಳನ್ನು ನಮ್ಮಲ್ಲೂ ಇದ್ದಾವೆ. ಆದರೆ ಕೆಲವು ವಿಚಾರದಲ್ಲಿ ಪ್ರಶ್ನಾತೀತವಾದಂತಹ ನಾಯಕ ಸಿದ್ದರಾಮಯ್ಯ, ಅದೆಲ್ಲ ನಮ್ಮ ಮನೆಯೇ ಬೇಡ. ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಹಿಂದ ವರ್ಗದಲ್ಲಿ ಏನಾದರೂ ಬೇರೆ ರೀತಿಯ ಚಿಂತನೆಗಳು ಬರುತ್ತಾ? ಕಾಂಗ್ರೆಸ್ಗೆ ಇದರಿಂದ ಕೆಟ್ಟ ಸ್ಥಿತಿ ಬರುತ್ತಾ? ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ 136 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಅದಕ್ಕೆ ಹಿನ್ನಡೆ ಉಂಟಾಗುತ್ತಾ? ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸೋಲುತ್ತಾ? ಈ ಥರದ ಅನೇಕ ಪ್ರಶ್ನೆಗಳು ಈಗ ಚರ್ಚೆ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ನಾಳೆ ಒಂದು ವೇಳೆ ರಾಜೀನಾಮೆ ಕೊಡೋದೇ ಆದರೆ ಅವರು ಯಾವ ರೀತಿಯಲ್ಲಿ ರಾಜೀನಾಮೆಗೆ ಕಾರಣವನ್ನು ನೀಡ್ತಾರೆ ಅನ್ನುವುದರ ಮೇಲೆ, ಅವರ ಹಾವಭಾವದ ಮೇಲೆ, ನೀತಿ ನಿಲುವುಗಳ ಮೇಲೆ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನಿಂತಿದೆ. ಇಲ್ಲಪ್ಪ, ಮುಂದಿನ ಪೀಳಿಗೆ ಬೆಳ್ಕೊಂಡು ಹೋಗಬೇಕು, ನಾವು ಅವ್ರ ಜೊತೆಗೆ ನಿಲ್ಲಬೇಕು, ಅವ್ರ ಹಿಂದೆ ಇದು ಕೆಲಸ ಮಾಡಬೇಕು. ನನಗೂ ಕೂಡ ಕರ್ನಾಟಕದ ಜನ, ಹೈಕಮಾಂಡ್ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಈಗ ಹೊಸ ಮುಖಗಳು, ಯುವಕರು, ಈ ಶಕ್ತಿಗಳು ಈ ಕಾಂಗ್ರೆಸ್ನ ತಗೊಂಡು ಹೋಗಬೇಕಾಗಿದೆ. ಅವರ ಬೆನ್ನಿಗೆ ನಿಂತು, ನೈತಿಕವಾಗಿ ನಿಂತು ಅವ್ರ ಜೊತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕೆಲಸ ಮಾಡುತ್ತೇನೆ. ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಬೆಂಬಲಿಸೋಣ, ಅವ್ರ ಜೊತೆ ನಿಲ್ಲೋಣ ಅನ್ನುವಂಥ ಸ್ಟೇಟ್ಮೆಂಟ್ ಏನಾದರೂ ಸಿದ್ದರಾಮಯ್ಯನವ್ರ ಕಡೆಯಿಂದ ಬಂತು ಅಂದರೆ ಅದೇ ಥರದ ಆ ಸ್ಟೇಟ್ಮೆಂಟಿಗೆ ಪೂರಕವಾಗಿಯೇ ಅವರು ಮುಂದುವರೆದ್ರೆ, ನಡ್ಕೊಂಡ್ರೆ ನೋ ಪ್ರಾಬ್ಲಮ್. ಯಾಕಂದರೆ ಸಂಘಟನೆಯ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ತುಂಬ ಪರಿಪಕ್ವ ರಾಜಕಾರಣಿ. ದೇಶದ ಬೇರೆ ಬೇರೆ ಕಡೆಯ ರಾಜಕಾರಣದಲ್ಲಿ ಆಗುವಂತಹ ವ್ಯತ್ಯಯಗಳನ್ನು ಸರಿ ಮಾಡುವಂತಹ ತಾಕತ್ತುಳ್ಳಂತಹ ರಾಜಕಾರಣಿ ಡಿ.ಕೆ. ಶಿವಕುಮಾರ್. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ ಹೇಗೆ ಕಾರಣ ಆಗಿತ್ತೋ, ಡಿ.ಕೆ. ಶಿವಕುಮಾರ್ ಅವರ ಸಂಘಟನೆ ಕೂಡ ಅಷ್ಟೇ ಕಾರಣ. ನಿರಾಕರಿಸಕ್ಕಾಗಲ್ಲ. ಅವರ ಮೇಕೆದಾಟು ಹೋರಾಟ ಇರ್ಬೋದು, ಭಾರತ್ ಜೋಡೋ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಸಾಗಿರುವಂತಹ ವಿಚಾರ ಇರ್ಬೋದು, ಸಂಘಟನೆ ಇರ್ಬೋದು, ಕಾರ್ಯಕರ್ತರನ್ನು ಹುರಿದುಂಬಿಸಿರೋದು, ಯಾವ ವಿಚಾರದಲ್ಲೂ ಕೇರೆ ಮಾಡಲಿಲ್ಲ. ಹಣ ಖರ್ಚು ಮಾಡೋದ್ರಿಂದ ಹಿಡಿದು, ಸಂಘಟನೆ ಕೊಟ್ಟೋದ್ರಿಂದ ಹಿಡಿದು, ಕಾರ್ಯಕರ್ತರ ಜೊತೆ ನಿಲ್ಲೋದ್ರಿಂದ ಹಿಡಿದು, ಒಟ್ಟಾರೆಯಾಗಿ ಒಬ್ಬ KPCCಯಲ್ಲಿ ಅಧ್ಯಕ್ಷ ಅಂದರೆ ಹೇಗಿರಬೇಕು, ಹೇಗೆ ನಮಗೆ ಅದೇನೇ ಇದ್ರೂ ಕೂಡ, ಅದೇನೇ ಸಿದ್ಧಾಂತದ ವಿರುದ್ಧ ಇದ್ರೂ ಕೂಡ ನ್ಯಾಷನಲ್ ಲೆವೆಲಲ್ಲಿ ಅಮಿತ್ ಶಾ ಹೇಗೆ ಕಾಣಿಸ್ತಾರೋ ಅದೇ ಥರ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ನಮಗೆ ಹಾಗೆ ಕಾಣಿಸಿದ್ರು. ರೂಢ್ ಆದಂತಹ ಬಿಹೇವಿಯರು, ಹಾಗೆ ಹೀಗೆ ಅಂತ ತುಂಬ ಜನ ಮಾತಾಡ್ತಾರೆ. ಒಬ್ಬ ಅಧ್ಯಕ್ಷನಾಗಿ ಹೇಗಿರಬೇಕು, ಹೇಗಿದ್ದರೆ ಉತ್ತಮ ಅನ್ನೋದನ್ನು ಗ್ರಹಿಸಿ ಅದೇ ಥರದ ಒಂದು ಆ್ಯಟಿಟ್ಯೂಡಿಂದ
ಪಕ್ಷ ಕಟ್ಟೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿದೆ. ಅವರ ಅನೇಕ ವಿಚಾರಗಳನ್ನು ನಾವು ಒಪ್ತಾ ಇರ್ಬೋದು, ಅವರ ಅನೇಕ ಮಾತುಗಳನ್ನು ನಾವು ಒಪ್ತಾ ಇರ್ಬೋದು. ಆದರೆ ಪಕ್ಷದ ನಿಷ್ಠಾವಂತ ಸೇನಾನಿಯಾಗಿ ಒಬ್ಬ ಮೂಲ ಕಾಂಗ್ರೆಸ್ಸಿಗನಾಗಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಬಹಳ ದೊಡ್ಡದಿದೆ. ಕೆಪಿಸಿಸಿ ಅಧ್ಯಕ್ಷ ಅಂದ್ರೆ ಏನು ಅಧ್ಯಕ್ಷ, ಏನ್ ಕತೆ ಅಂತ ಮಾತಾಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಬಂದ ಮೇಲೆ ಗೊತ್ತಾಯ್ತು ಅಧ್ಯಕ್ಷ ಅಂದ್ರೆ ಅದಕ್ಕಿರುವ ಗತ್ತು ಏನು ಅಂತೇಳಿ. ಆ ಲೆಕ್ಕದಲ್ಲಿ ಬಿಜೆಪಿಯಲ್ಲಾಗಲಿ JDS ಅಲ್ಲಾಗಲಿ ನಮಗೆ ಆ ಗತ್ತು ಗೈರತ್ತಿನ ಅಧ್ಯಕ್ಷರು ನಮಗೆ ಕಾಣಿಸೋದಿಲ್ಲ. ಆದರೆ ನ್ಯಾಷನಲ್ ಲೆವೆಲಲ್ಲಿ ಅಮಿತ್ ಶಾ ನೋಡಿದ ತಕ್ಷಣ ನೋಡಿ ಹಿಂಗಿರ್ಬೇಕು ರಾಷ್ಟ್ರೀಯ ಅಧ್ಯಕ್ಷ ಅಂದ್ರೆ, ಅವ ಪಕ್ಷ ನಡೆಸುವ ಅಧ್ಯಕ್ಷ ಅಂದ್ರೆ ಹಿಂಗಿರ್ಬೇಕು ಅಂತ ಅನಿಸುತ್ತೆ. ಅದೇನು ಬೇಕಾದಿರಲಿ, ಅದೇನೇ ರೂಡ್ ಬಿಹೇವಿಯರ್ ಇರಲಿ. ಹಾಗೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಪಟ್ಟಕ್ಕೆ ಏರಿದ ಮೇಲೆ ಅದಕ್ಕೊಂದು ಘನತೆ ಬಂತು. ಪಕ್ಷವನ್ನು ಅದ್ಭುತವಾಗಿ ಸಂಘಟಿಸಿದ್ರು. ಈ ರಾಜ್ಯದ ನಾಡಿ ಮಿಡಿತಾನೆ ಸಮಾಜವಾದ. ಸೌತ್ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಕೋಮುವಾದ ವರ್ಕೌಟ್ ಆಗಲ್ಲ. ಇರೋದ್ರಲ್ಲೇ ಕೋಮುವಾದ ಸೌತಲ್ಲಿ ಸ್ವಲ್ಪ ಉಸಿರಾಡ್ತಿರೋದೇ ಕರ್ನಾಟಕದಲ್ಲಿ. ಅದಕ್ಕೆ ಬೇರೆ ಬೇರೆ ರಾಜಕಾರಣಿಗಳ ಪಾತ್ರ ಭಾಳ ದೊಡ್ಡದಿದೆ. ನಿಮಗೆ ನಾನು ಅದನ್ನು ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡಿ. ಕರ್ನಾಟಕದಲ್ಲಿ ಕೋಮುವಾದಿಗಳು ಯಾಕೆ ಸರ್ವೈವ್ ಆದರು, ಅಟ್ಲೀಸ್ಟ್ ಉಸಿರಾಡ್ತಿದ್ದಾರೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಸಂಪೂರ್ಣ ವಿವರಣೆಯನ್ನು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇದೇ ಯೂಟ್ಯೂಬ್ನಲ್ಲಿ, ಇದೇ ಫೇಸ್ಬುಕ್ಕಿನ ಕಮೆಂಟ್ನಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಿ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, KPCC ಅಧ್ಯಕ್ಷ ಪಟ್ಟವನ್ನು ಏರಿದ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪದ್ಧತಿ. 2013ರಲ್ಲಿ KPCC ಅಧ್ಯಕ್ಷರಾಗಿದ್ದು ಡಾಕ್ಟರ್ G. ಪರಮೇಶ್ವರ್ ಅವರು. ಆದರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಸೋತೋಗಿದ್ರು. ಹಾಗಾಗಿ ಮುಖ್ಯಮಂತ್ರಿ ರೇಸ್ನಲ್ಲಿ ಅವರ ಹೆಸರು ಬರಲೇ ಇಲ್ಲ. ದಲಿತ CM ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದು ಚರ್ಚೆನೇ ಆಗ್ತಾ ಇದೆ, ಅದು ಚರ್ಚೆಯಲ್ಲೇ ಮುಗ್ದು ಹೋಗ್ತಾ ಇದೆ. ಒಂದು ಪ್ರೆಸರ್ನ ಕ್ರಿಯೇಟ್ ಮಾಡದೆ, ಯಾವುದೇ ಒಂದು ಸಮುದಾಯ ಒಂದು ಪ್ರೆಸರ್ನ ಕ್ರಿಯೇಟ್ ಮಾಡದೆ, ಒತ್ತಡವನ್ನು ಹೇರದೆ, ಬೆದರಿಸದೆ ಯಾವ ಕೆಲಸ ಕೂಡ ಆಗಲ್ಲ ಅನ್ನೋದು ವಾಸ್ತವ. ಅದೇ ಹಕೀಕತ್ತು. ಎನಿವೆ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆಗಬಾರ್ದಾ ಅನ್ನೋ ಚರ್ಚೆಗೆ ಆಗಬೇಕು. ಅವರ ಎಫರ್ಟ್ಗೆ ಪೂರಕವಾಗಿ ಹೇಳ್ಬೇಕಂದ್ರೆ ಆಗಬೇಕು. ಮೊದಲಿಂದನೇ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಹೈಕಮಾಂಡ್ ಏನು ಹೇಳ್ತಾರೋ ಅದೇ ಫೈನಲ್. ಇದು ಹೈಕಮಾಂಡ್ ಪಕ್ಷ ಅಂತಲೇ ಹೇಳ್ತಾ ಬಂದರು. ಈಗ ಹೈಕಮಾಂಡ್ ಒಂದು ವೇಳೆ ಈ ಥರದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಒಪ್ತಾರೆ. ಈ ಬಕ್ರೀದ್ ಹಬ್ಬದ ವಿಶೇಷತೆಯೇ ಇದು, ವಿಧೇಯತೆ. ಬಕ್ರೀದ್ ಕುರ್ಬಾನಿ, ಬಕ್ರೀದ್ ಹಬ್ಬ ಅಂದರೆ ಅದರ ಪ್ರಮುಖ ತ್ಯಾಗ ಬಲಿದಾನದ ಅಂಶಗಳಲ್ಲಿ ವಿಧೇಯತೆ ಅನ್ನೋದು ಕೂಡ ಇದೆ. ಹೈಕಮಾಂಡ್ಗೆ ವಿಧೇಯರಾಗಿರುವಂಥ ಸಿದ್ದರಾಮಯ್ಯನವರು ಅವರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಕಟಿಬದ್ಧರಾಗಿ ತಾವು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಮರ್ಶೆಯನ್ನು ನಾನು ಮಾಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಹೋಗಬೇಕಾಗಿದೆ. ಈಗ ಒಂದೂವರೆ ವರ್ಷ ಇದೆ. ಕೆಲವರು ಹೇಳ್ತಾರೆ ಇನ್ನೊಂದು ಒಂದೂವರೆ ವರ್ಷ ಇದೆ, ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡಲಿ, ಒಬ್ಬ ಅತ್ಯುತ್ತಮ ನಾಯಕ, ಸಮಾಜವಾದಿ, ಆ ಲೀಡರ್ ಇನ್ನೊಂದು ಒಂದೂವರೆ ವರ್ಷ ಮುಗಿಸ್ಲಿ, ಆಮೇಲೆ ಇಬ್ಬರು ಒಟ್ಟಿಗೆ ಸೇರಿ ಇನ್ನೊಂದು ಚುನಾವಣೆಯನ್ನು ಎದುರಿಸಲಿ 2028ಕ್ಕೆ. ಆವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆ ಆಗಲಿ, ಪಕ್ಷವನ್ನು ಅಧಿಕಾರಕ್ಕೆ ತಂದು ಫುಲ್ ಫ್ಲೆಡ್ಜ್ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ. ಈಗ ಯಾಕೆ ಬೇಕಿತ್ತು? ಎಲ್ಲ ಸರಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಇದ್ರ ಜೊತೆಗೆ ಒಂದು ಪರ್ಯಾಯ ಶಕ್ತಿಗಳು, ಕಾಕ್ರೋಚೋ ಇನ್ನೊಂದು ಪರ್ಯಾಯ ಶಕ್ತಿಗಳ ಕಡೆಗೆ ಜಂಜಿಗಳ ಆಲೋಚನಾ ಲಹರಿ ಹೊರಡ್ತಾ ಇರುವಂಥ ಸಂದರ್ಭದಲ್ಲಿ, ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಥರದ ತಪ್ಪುಗಳಿಂದ ಕಾಂಗ್ರೆಸ್ ಪಡ್ಕೊಳ್ಳೋದೇನು, ಮಾಡಿಕೊಳ್ಳುತ್ತಿರುವಂತಹ ಎಡವಟ್ಟೇನು, ಬೇಕಿತ್ತ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. 2.5 ವರ್ಷ ಆಯಿತು, 3.5 ವರ್ಷ ಆಯಿತು, ಇನ್ನೊಂದು ವರ್ಷ ಮುಗಿಲಿ, ನೆಕ್ಸ್ಟ್ ಫುಲ್ ಫ್ಲೆಡ್ಜ್ ಆಗಿ ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ, ಆ ಥರದ ಒಂದು ಜಿಜ್ಞಾಸೆಗಳು, ಚರ್ಚೆಗಳು. ಎನಿವೆ, ಡಿ ಕೆ ಶಿವಕುಮಾರ್ ಅವರ ಎಫರ್ಟಿಗೆ ತಕ್ಕ ಹಾಗೆ ಮುಖ್ಯಮಂತ್ರಿ ಆಗಬೇಕಾ ಆಗಬಾರ್ದಾ ಅನ್ನುವಂಥ ಪ್ರಶ್ನೆ ಬಂದಾಗ ಅವ್ರು ಆಗಲೇಬೇಕು. ಆದರೆ ಈ ಸಂದರ್ಭದಲ್ಲಿ ಆಗಬೇಕಿತ್ತಾ ಆಗಬಾರ್ದಾ, ಇದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಒಂದು ವೇಳೆ ನಾಳೆ ಇವರು ರಾಜೀನಾಮೆ ಕೊಟ್ಟಿದ್ದೇ ನಿಜ ಆದರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೇ ನಿಜ ಆದರೆ, ಇದು ಹೈಕಮಾಂಡ್ ಭಾಳ ಲೆಕ್ಕಾಚಾರ ಹಾಕಿರೇ ತೀರ್ಮಾನವನ್ನು ತೆಗೆದುಕೊಂಡಿರುತ್ತೆ. ಇಲ್ಲ ಒತ್ತಡಕ್ಕೆ ಏನಾದರೂ ತಲೆಬಾಗಿದೆಯಾ? ಒತ್ತಡ, ಯಾವ ಒತ್ತಡ ಇರ್ತದೆ? ಡಿ ಕೆ ಶಿವಕುಮಾರ್ ಕಡೆಯಿಂದನೇ ಒತ್ತಡಗಳಿರ್ತವೆ. ಆ ಒತ್ತಡಕ್ಕೆ ತಲೆಬಾಗ್ತಾ, ಇಲ್ಲ ಸಿದ್ದರಾಮಯ್ಯನವರೇ
ಅವತ್ತು ಏನಾದರೂ ಮಾತುಕತೆ ಆಗಿದ್ದೇ ಆಗಿದ್ದರೆ ಅದಕ್ಕೆ ತಕ್ಕಂತೆ ಪೂರಕವಾಗಿ ತಾವು ತೀರ್ಮಾನವನ್ನು ತೆಗೆದುಕೊಂಡ್ರ, ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗ್ತದೆ. ಅದಕ್ಕಿಂತ ಮುಂಚೆ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಎರಡೂ ಅಭಿಮಾನಿಗಳ ವರ್ಗದಲ್ಲಿ ನಡೀತಿರುವ ಚರ್ಚೆ, ಹೆಚ್ಚು ಕಮ್ಮಿ ಅವರ ನಿಕಟವರ್ತಿಗಳನ್ನು ನಾನು ಮಾತಾಡಿಸಿದಾಗ ಹೌದು ಇದು ಡಿಕ್ಲೇರ್ ಆಗೋಗಿದೆ, ನಾಳೆ ಬಕ್ರೀದ್ ಹಬ್ಬದ ದಿನವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ಗೆ ಪಟ್ಟ ಫಿಕ್ಸ್ ಅನ್ನುವ ಚರ್ಚೆ ಎರಡೂ ಕಡೆ ಬರ್ತಾ ಇದೆ. ನಾನು ಕೂಡ ಮಾತಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಗೆ ಸಿದ್ದರಾಮಯ್ಯನವರು ಮುಂದುವರೆದ್ರೂ ಸಂತೋಷ, DK ಶಿವಕುಮಾರ್ ಆದರೂ ಸಂತೋಷ. ರಾಜ್ಯವನ್ನು ಅಭಿವೃದ್ಧಿಯ ಕಡೆ ತಗೊಂಡು ಹೋಗಿ. ಧೂರ್ತ ರಾಜಕಾರಣಿಗಳು ಯಾರೂ ಕೂಡ ಈ ರಾಜ್ಯವನ್ನು ಆಳಬಾರ್ದು. ಕೆಟ್ಟ ಮಾನಸಿಕತೆಗಳು, ಕೆಟ್ಟ ಮನಸ್ಥಿತಿಗಳ ಕೈಲಿ ಈ ದೇಶ ಆಗಲಿ ಈ ರಾಜ್ಯ ಆಗಲಿ ಹೋಗಬಾರ್ದು ಅನ್ನುವ ನಿರೀಕ್ಷೆ. ಅದ್ರ ಜೊತೆಗೆ ಪರ್ಯಾಯ ಶಕ್ತಿಗಳ ಬಿರುಗಾಳಿ ಏನು ಈಗ ಅಲ್ಲಲ್ಲಿ ಬೀಸ್ತಾ ಇದೆ ಅದು ಅತಿ ಹೆಚ್ಚು ಬೀಸಲಿ, ಪರ್ಯಾಯ ಶಕ್ತಿಗಳೇ ಪರಿಹಾರ ಆಗಲಿ ಅಂತ ಹೇಳ್ತಾ, ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳು ಇದ್ದರೆ ನಿಮ್ಮ ಮುಂದೆ ಹಂಚ್ಕೊತೀನಿ. ನಾಳೆ ಬಕ್ರೀದ್ ಹಬ್ಬ, ಬಕ್ರೀದ್ ಗಿಫ್ಟ್, ಬಕ್ರೀದ್ ಕುರ್ಬಾನಿ, ತ್ಯಾಗ ಬಲಿದಾನದ ಸಂಕೇತ, ವಿಧೇಯತೆಯ ಸಂಕೇತ, ಸಮಾನತೆಯ ಸಂಕೇತ. ಎಲ್ಲವನ್ನು ಮತ್ತೆ ಮಾತಾಡೋಣ. ನಮಸ್ಕಾರ.